ಗುಡ್ ಮಾರ್ನಿಂಗ್ ಗಾಯ್ಸ್, ಎಲ್ರು ಹೆಂಗಿದ್ದೀರಾ? ನಿನ್ನೆ ಆರ್ ಮತ್ತೆ SRH ಮ್ಯಾಚ್ ನಡೀತು. SRH ಗೆ ಇಂಪಾರ್ಟೆಂಟ್ ಮ್ಯಾಚ್, RRಗೂ ಇಂಪಾರ್ಟೆಂಟ್ ಮ್ಯಾಚ್. ನಾವ್ ಹೆಂಗೋ ಕ್ವಾಲಿಫೈ ಆಗ್ಬಿಟ್ಟಿದೀವಿ, ಅದು ಬೇರೆ ಪ್ರಶ್ನೆ ಬಿಡಿ. ಇವಾಗ SRH ಅವರು ನಮ್ RR ಹೊಡೆದಿ, GT ಹೊಡೆದಿ ನಿಮ್ನ ಬಂದು ಹೊಡಿತೀವಿ ಅಂದ್ರು. ಇದಕ್ಕಿಂತ ಮುಂಚೆ ಒಂದು ವಿಡಿಯೋ ಹಾಕ್ಬಿಡ್ತೀನಿ, ಆ ವಿಡಿಯೋ ನೋಡ್ಕೊಂಡ್ ಬಂದ್ಬಿಡಿ. ಆಮೇಲೆ SRH ಟೀಮ್ ಬಗ್ಗೆ ಮಾತಾಡೋಣ, ನಿನ್ನೆ ನಡೆದಿದ್ ಮ್ಯಾಚ್ ಬಗ್ಗೆ ಮಾತಾಡೋಣ. ఓకే, ನೋಡಿ విడియో. 2016 రిపీట్ అవ్వబోతుంది. ఈసారి SRH మాదే కప్. ఎవరు వస్తారు చూసుకుందాం రా భయ్. రండి, మీరు RCB వాళ్ళ ఎవరు ఎంఐ వాళ్ళ మ్యాచ్ ఫిక్సింగ్ రండి చూసుకుందాం. SRH ఈసారి కప్పు కొట్టి తీరుతుంది. మాది కప్పు. ఏమనుకుంటున్నారు? ಓಕೆ, ನಿನ್ನೆ ಮ್ಯಾಚ್ ಬಗ್ಗೆ ಮಾತಾಡೋಣ. ವಿಡಿಯೋ ನೋಡಿದ್ಮೇಲೆ ನಿಮ್ಗೂ ನಗು ತಡ್ಕೊಳಕ್ ಆಗಿಲ್ಲ ಅನ್ಸತ್ತೆ. ಆ ಹುಡ್ಗಿ ಪಾಪ ಎಲ್ಲೋ ಅಂಡರ್ಗ್ರೌಂಡ್ ಹೋಗ್ಬಿಟ್ಟಿರ್ತಾಳೆ, ಏನ್ ಮಾಡಕ್ಕಾಗಲ್ಲ. ಸ್ವಲ್ಪ ಫ್ಯಾಕ್ಟ್ ಮಾತಾಡ್ಬೇಕು. 2016 ರಿಪೀಟ್ ಆಗತ್ತೆ, ನಾವು ಹೊಡೆದ್ ಬಿಡ್ತೀವಿ, ದಬಾಕ್ ಬಿಡ್ತೀವಿ, ಅವೆಲ್ಲ ಬೇಡ. ನಾವ್ ಹಂಗಂದ್ವಾ? ಇಲ್ಲ. ನಾವು ಗೆದ್ದಿ ಆಮೇಲೆ ಮಾತಾಡೋರು ನಮ್ಮ RCB ಅವರು. ನಾನು ಈ ಆರೆಂಜ್ ಕಲರ್ ಬಟ್ಟೆ ಏನಕ್ಕೆ ಹಾಕೊಂಡಿದೀನಿ ಅಂದ್ರೆ, ಅದು ನಿಮ್ಗೊಂದು ಸಿಂಬಾಲಿಕ್ ಆಗಿ ಹೇಳ್ತೀನಿ ಇನ್ನೇನ್ ಮುಂದೆ ನೋಡಿ. ಓಕೆನಾ? ಇವಾಗ ನಿನ್ನೆ RR ಫಸ್ಟ್ ಬ್ಯಾಟಿಂಗ್ ಬಂತು. ಪವರ್ ಪ್ಲೇ 2 ಓವರ್ ಆಗಿ 20 ರನ್ನೇ ಇದ್ದಿದ್ದು. ಸೊ ಏನ್ ಅನ್ಕೊಂಡ್ರು, ಬ್ಯಾಟಿಂಗ್ ಪಿಚ್ಚು ಅಥವಾ ಬೌಲಿಂಗ್ ಪಿಚ್ಚು ಅನ್ಕೊಂಡ್ರು. ಬಟ್ ಇಟ್ ಇಸ್ ಎ ರೆಡ್ ಸಾಯಿಲ್ ಪಿಚ್, ಅದು ಡ್ಯೂಗೆ ಚೇಂಜ್ ಆಗತ್ತೆ. ಸೊ ಇವಾಗ ಏನಾಯ್ತಂದ್ರೆ, 2 ಓವರ್ 20 ರನ್ ಇದ್ದಿದ್ದು ಲೈಟ್ ಆಗಿ ಅಂದ್ರೆ ಸ್ಲೋಲಿ ಬಿಲ್ಡಪ್ ಆಗ್ತಾ ಬಂತು. ಜೈಸ್ವಾಲ್ ಏನ್ ಮಾಡ್ದ ಅಂದ್ರೆ, ಬೆಸ್ಟ್ ಪಾರ್ಟ್ ಬಂದ್ಬಿಟ್ಟು ಸೂರ್ಯವಂಶಿ ವೈಭವ್ ಹಿಟ್ಟಿಂಗ್ ಮಾಡ್ತಿದ್ದ. ಆ ಹಿಟ್ಟಿಂಗ್ ಗೆ ಅವ್ನ್ ಸಪೋರ್ಟ್ ಕೊಡ್ತಿದ್ದ, ಜಸ್ಟ್ ಸಿಂಗಲ್ ಕೊಟ್ಕೊಂಡು. ಬಟ್ ವೈಭವ್ ಸೂರ್ಯವಂಶಿ ಆಟ ಇತ್ತು, ಸುಳ್ಳು ಹೇಳ್ಬಾರ್ದು, ನೆಕ್ಸ್ಟ್ ಲೆವೆಲ್ ಆಟ. ಪ್ಯಾಟ್ ಕಮಿನ್ಸ್ ಒಂದು ಇಂಟರ್ವ್ಯೂ ಹೇಳಿದ, ಫಾರ್ ವೈಭವ್ ಸೂರ್ಯವಂಶಿ ವಿ ಆರ್ ಹ್ಯಾವಿಂಗ್ ಪ್ಲಾನ್ ಎ, ಪ್ಲಾನ್ ಬಿ, ಪ್ಲಾನ್ ಸಿ ತನಕ ಇದೆ ಅಂತ. ಬಟ್ ಅವ್ನ್ ಪ್ಲಾನ್ ಸಿ ಇವ್ನ್ ಹೆಂಗ್ ಮಾಡ್ದ ಅಂದ್ರೆ, ವೈಭವ್ ಸೂರ್ಯವಂಶಿ 4, 6, 6 ಆಸ್ ಇಟ್ ಈಸ್ ಹೊಡೆದ. ಆಕ್ಚುಲಿ ಯಾರ ಪ್ರಫುಲ್ ಹಿಂಗೆ ಅಂತ ಫಸ್ಟ್ ವಿಕೆಟ್ ತೆಗ್ದಿದ್ನಲ್ಲ, ಅವನ್ಗೂನು ಹುಚ್ಚು ನಾಯಿ ಹೊಡೆದಂಗ್ ಹೊಡೆದ. ಆಕ್ಚುಲಿ ಯೂನಿವರ್ಸಲ್ ಬಾಸ್ ರೆಕಾರ್ಡ್ ಬ್ರೇಕ್ ಆಗೋಗಿರೋದು. ಅವನು 28 ಬಾಲ್ಸ್ 97 ರನ್ಸ್ ಅಲ್ಲಿ ಇದ್ದ. ಅದೊಂದು ಮೇಲ್ಗಡೆ ಅಪ್ಪರ್ ಕಟ್ ತರ ಹೊಡಿಯಕ್ ಹೋಗಿ ಅದು ಸ್ಪೀಡ್ ಆಗೋಯ್ತು ಬಾಲ್. ಅದೇನಾ ಮಿಸ್ ಆಗಿದ್ರೆ ರೆಕಾರ್ಡ್ ಬ್ರೇಕ್ ಆಗೋಗಿರೋದು. ಆಕ್ಚುಲಿ ಇವ್ರು 300 ಹೊಡಿಯೋದಲ್ಲ SRH ಅವರು. ಸೂರ್ಯವಂಶಿ ಇದ್ದಿದ್ರೆ ಅವನೇ 300 ಹೊಡೆದ್ ಕೊಟ್ಟು ಹೊಂಟೋಗಿರೋನೇನೋ ಅನ್ನೋ ತರ ಆಡಿದ ಬ್ಯಾಟಿಂಗು. ಓಕೆ, ವೈಭವ್ ಸೂರ್ಯವಂಶಿ ಆಟನ ಮರ್ತೋಗಂಗೆ ಇಲ್ಲ ಯಾರುನು. ಎಲಿಮಿನೇಟರ್ ಅಂತ ಬಂದಾಗ ಅವ್ನ್ ಟೀಮ್ಗೆ ಎಷ್ಟು ಸಪೋರ್ಟ್ ಮಾಡ್ಬೇಕು ಅಷ್ಟು ಸಪೋರ್ಟ್ ಕ್ಲೀನ್ ಆಗಿ ಕೊಟ್ಬಿಟ್ಟವನೆ. ಸೊ ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು, ಅವ್ನ್ ವಿಕೆಟ್ ಬಿದ್ದೋದ್ಮೇಲೆ ಸ್ಕೋರ್ ಎಲ್ಲೋ ಒಂಚೂರು ಕಮ್ಮಿ ಆಯ್ತೇನೋ ಅಥವಾ ಸ್ಲೋ ಡೌನ್ ಆಗೋಗತ್ತೇನೋ ಅನ್ಕೊಂಡ್ರು. ಆದ್ರೆ ಜೈಸ್ವಾಲ್ ತಿರ್ಗಾ ಅದೇ ಕೆಲಸ ಮಾಡ್ದ. ಅವ್ನ್ ಶಾರ್ಟ್ ಗಳು ಟ್ರೈ ಮಾಡಕ್ ಹೋದ, ಬಟ್ ಅವ್ನಿಗೆ ಆಗ್ಲಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಅವ್ನ್ ಜಾಸ್ತಿ ಹೊತ್ತು ಪಿಚ್ ಅಲ್ಲಿ ಬ್ಯಾಟಿಂಗ್ ಪಿಚ್ ಅಂದ್ರೆ ಬ್ಯಾಟಿಂಗ್ ಆಡದೆ ಇರೋ ಕಾರಣದಿಂದನೋ ಏನೋ ಗೊತ್ತಿಲ್ಲ. ಸೊ ಅವನ್ಗೆ ಆಗ್ಲಿಲ್ಲ. ಸೊ ಅವನು ಒಂದು ಸ್ಲಾಟ್ ಬಾಲ್ ಹೊಡಿಯಕ್ ಹೋದ, ಔಟ್ ಆಗೋದ. ಅದಾದ್ಮೇಲೆ ಧ್ರುವ್ ಜುರೇಲ್ ಕಚ್ಕೊಂಡ ಸರ್. ಧ್ರುವ್ ಜುರೇಲ್ ಆಕ್ಚುಲಿ ಒಳ್ಳೆ ಬ್ಯಾಟ್ಸ್ಮನ್. ಅವ್ನು ಹೊಡೆದಿದ್ ಒಂದೊಂದ್ ಶಾಟ್ ಯಾವ್ದು ಮಿಸ್ ಶಾಟ್ ಆಗಿಲ್ಲ. ಬಟ್ ಒಳ್ಳೆ ಗುಡ್ ಲೆಂತ್ ಬಾಲ್ ಅಲ್ಲೇ ಹಾಕಿದ್ರು. ಬಟ್ ಅವ್ನ್ ಸ್ಲಾಟ್ ಬಾಲ್ ಅಲ್ಲಿ ಹಾಕ್ದಾಗ ಒಂದ್ 6 ಹೇಳ್ಕೊಂಡ, ಸಕ್ಕತ್ತಾಗಿ ಹೇಳ್ಕೊಂಡ. ಆ ಶಾಟ್ ನೀವು ಮ್ಯಾಚ್ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ. ಆಮೇಲೆ ಅವನು ಅಷ್ಟೇ 20 ಬಾಲ್ಸ್ 50 ರನ್ಸ್ ಹೊಡೆದ. ಅವನು ಏನ್ ಬಾಲ್ಸ್ ವೇಸ್ಟ್ ಮಾಡ್ಲಿಲ್ಲ, ಕ್ಲೀನ್ ಆಗಿ ಆಡಿದ್ರು, ಎಲ್ಲ ಹೊಂಟೋದ್ರು. ಆಮೇಲೆ ರಿಯಾನ್ ಪರಾಗ್ ಅಲ್ಲಿಂದ ಒಂಚೂರು ಮೂವ್ ಅಪ್ ಮಾಡ್ಕೊಳಕ್ ಬಂದ, ಬಟ್ ಆಗ್ಲಿಲ್ಲ. ಆಮೇಲೆ ಇವ್ರು ಏನ್ ಮಾಡಿದ್ರು ಅಂದ್ರೆ, SRH ಅವರು ಮಿಡಲ್ ಓವರ್ಸ್ ಅಲ್ಲಿ ಚೆನ್ನಾಗಿ ಹೊಡ್ಸ್ಕೊಂಡ್ರು, ಡೆತ್ ಓವರ್ಸ್ 2 ಓವರ್ ಕಂಟ್ರೋಲ್ ಮಾಡ್ಬಿಟ್ರು. ಆ ಡೆತ್ ಓವರ್ ಎಲ್ಲಿ ಕಂಟ್ರೋಲ್ ಆಯ್ತು ಅಂದ್ರೆ, 19th ಓವರ್ ಬಂದ್ಬಿಟ್ಟು ಕಮ್ಮಿ ಬಂತು. ಆ ಯಾರೋ ಒಬ್ಬ ಸೂಪರ್ ಬೌಲರ್, ಅವನ ಹೆಸರು ಬಾಯಿಗೆ ಗೊತ್ತಿಲ್ಲ. ಹಾ, ಅವನು ಜಸ್ಟ್ ಒಂದು ವೈಡು 2 ರನ್ಸ್ ಏನೋ ಕೊಟ್ಟ ಅಷ್ಟೇ. ಅದಾದ್ಮೇಲೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಬಿದ್ದೋಯ್ತು RRಗೆ. ಅವ್ರು 220 ಹೊಡಿಯಲ್ಲ ಅನ್ಕೊಂಡಿದ್ರು, 241 ತನಕ ಟಾರ್ಗೆಟ್ ಬಂತು. ಆ 241 ತನಕ ಟಾರ್ಗೆಟ್ ಬರೋದಕ್ಕೆ ಕಾರಣನೇ ಇವರು, ಈ ರಿಯಾನ್ ಪರಾಗು ಅವರೆಲ್ಲ ಬಂದು ಲಾಸ್ಟ್ ಅಲ್ಲಿ ಒಂಚೂರು ಹಿಟ್ಟಿಂಗ್ ಮಾಡಿದಕ್ಕೆ, ಅವ್ರು ಒಂಚೂರು ಇವರು ಬ್ಯಾಕ್ ಟು ಬ್ಯಾಕ್ 2 1 ಆ ತರ ಹೊಡ್ಕೊಂಡು ಹೋಗಿದಕ್ಕೆ 241 ಟಾರ್ಗೆಟ್ ಸೆಟ್ ಮಾಡಿದ್ರು. ಇವ್ರು SRH ಅವ್ರು ಏನ್ ಅನ್ಕೊಂಡ್ರು, ಓಕೆ ವಿ ವಿಲ್ ಗೆಟ್ ಬ್ಯಾಕ್ ಅಂತ ಇವ್ರು ಅನ್ಕೊಂಡ್ರು. ಆಮೇಲೆ ನಿಮ್ಗೆ ಇನ್ನೊಂದು ಸಿಂಬಾಲಿಕ್ ಆಗಿ ತೋರಿಸ್ತೀನಿ ಅನ್ನಲ್ಲ, ಒಂದ್ ನಿಮಿಷ ಇರಿ ನೋಡಿ. ಈಟು ಚೆನ್ನಾಗಿ ತಿಂದ್ರು SRH ಅವರು. ಎಕ್ಸರ್ಸೈಸ್ ಕಾಣಿಸ್ತಾ ಇದ್ಯಾ? ವೈಭವ್ ಸೂರ್ಯವಂಶಿ ಕೈಯಲ್ಲಿ ಚೆನ್ನಾಗಿ ಎಕ್ಸರ್ಸೈಸ್ ಮಾಡಿಸ್ಕೊಂಡ್ರು. ರೆಸ್ಟ್ ಇನ್ ಪೀಸ್. ಮನೆಗೆ ಕ್ಲೀನ್ ಆಗಿ ಮುಚ್ಕೊಂಡು ಹೋಗ್ರಿ ಅಂತ ಕಳ್ಸ್ಕೊಟ್ರು ಇವ್ರು RR ಅವ್ರು. ಅಷ್ಟೇ ನಡೆದಿದ್ದೆ ಮ್ಯಾಚ್ ಅಲ್ಲಿ.
ಯಾ 241 ಚೇಸ್ ಮಾಡ್ತೀವಿ ಅಂತ ಬಂದಿದ್ದ ಹೆಡ್ ಮತ್ತೆ ಅವನು ಅಭಿಷೇಕ್ ಶರ್ಮಾ. ಅಭಿಷೇಕ್ ಶರ್ಮಾ ಯಾವಾಗಿಂದನೂ ಬೌನ್ಸ್ ಬಾಲ್ಗೆ ಅವ್ನ್ ಮೈನಸ್ ಆಗದೆ ಆಗೋಯ್ತು. ಫಸ್ಟ್ ಬಾಲ್ ಆಕ್ಚುಲಿ ವಿಕೆಟ್ ಬೀಳ್ಬೇಕಾಗಿತ್ತು, ಅದೊಂಚೂರ್ ಫೀಲ್ಡರ್ ಹತ್ರ ಮೂವ್ ಆಗ್ಲಿಲ್ಲ. ಅಲ್ಲಿ ರಿಯಾನ್ ಪರಾಗ್ ಎಕ್ಸ್ಪ್ರೆಷನ್ ಗೊತ್ತಾಗಿರತ್ತೆ ನಿಮ್ಗೆ. ಓ ಜಸ್ಟ್ ಮಿಸ್ ಆಗೋಯ್ತಲ್ಲ ಕ್ಯಾಚ್, ಇನ್ನೊಂಚೂರ್ ಮೂವ್ಮೆಂಟ್ ಅಲ್ಲಿ ಬಂದಿದ್ರೆ ಇಟ್ಕೊಂಡ್ಬಿಡ್ತಿದೆ ಅಂತ. ಅದ್ರ ನೆಕ್ಸ್ಟ್ ಬಾಲ್ ಸ್ಪೀಡ್ ಬೌನ್ಸರ್ ಆಗ್ತದ ಆರ್ಚರ್, ಅದನ್ನ ಕ್ಲೀನ್ ಆಗಿ ವಿಕೆಟ್ ಕೀಪರ್ ಕ್ಲೀನ್ ಆಗಿ ಕ್ಯಾಚ್ ಹಿಡಿದ್ಬಿಟ್ಟು ಅಭಿಷೇಕ್ ಶರ್ಮಾನ ಮನೆಗೆ ಹೋಗುವಂತಾನು ಕಳ್ಸ್ಕೊಟ್ಟ. ಹೋಗ್ರಿ ಮನೆಗೆ ಅಂತ ಇಲ್ಲೇ ಸಿಂಬಾಲಿಕ್ ಆಗಿ ತೋರ್ಸ್ಬಿಟ್ಟ. ಆವಾಗ ನೀವು ಓನರ್ ಕಾವ್ಯ ಮಾರನ್ ಅವ್ರ ಎಕ್ಸ್ಪ್ರೆಷನ್ ಗಳು ನೋಡಿದಿದ್ರೆ ನೀವೇನ್ ಹತ್ಬಿಡ್ತಿದ್ರಿ ಆತರ. ವಾಟ್ ಇಸ್ ದಿಸ್ ಅನ್ಕೊಂಡೆಲ್ಲ ಆಡ್ತಾ ಇದ್ರು. ಅವ್ರಿಗಿದ್ದ ಫ್ರಸ್ಟ್ರೇಷನ್ ಏನೋ ಬೇಡ ಬಿಟ್ಟಕ್ಕೆ. ಆಮೇಲೆ ಇಶಾನ್ ಕಿಶನ್ ಬಂದು ಆಡಿದ್ ನೋಡಿ ಅವ್ನು ಮೊದಲನೇ ಓವರ್ ವಿಕೆಟ್ ತೆಗ್ದಿರೋ ಆರ್ಚರ್ಗೆನೆ 3-4 ಹೊಡೆದ. ಸಾರಿ, 1 6 2 4 ಹೊಡೆದ್ಬಿಟ್ಟು ಸ್ಕೋರ್ ನ ಮಿನಿಮಮ್ ಅಂದ್ರು 14 ರನ್ ತಂದ. ಫಸ್ಟ್ ಓವರ್ಗೆ 1 ವಿಕೆಟ್ ಬಿದ್ದಿದ್ರು. ಅದ್ರ ನೆಕ್ಸ್ಟ್ ಓವರ್ ಅಷ್ಟೇ ಬರ್ಗರ್ ಬಂದ, ಬರ್ಗರ್ಗೂ ಹೊಡೆದ್ರು. ಬರ್ಗರ್ಗೂ ಹೊಡೆದಿ 2.5 ಓವರ್ಸ್ಗೆ 45 ಅಲ್ಲಿ ಇದ್ರು ಅವರು. ಆಕ್ಚುಲಿ ಮೀನ್ಸ್ ಗಿಂತ ಚೆನ್ನಾಗಿ ಬಂದಿದ್ರು ಅವರು. ಅವ್ರಿಗೆ ಎಲ್ಲಿ ಮೈನಸ್ ಆಯ್ತು ಅಂದ್ರೆ ಇಶಾನ್ ಕಿಶನ್ ವಿಕೆಟ್ ಕ್ಲೀನ್ ಆಗಿ ಹೋಯ್ತು. ಇಶಾನ್ ಕಿಶನ್ ವಿಕೆಟ್ ಬಿದ್ದಿದ ತಕ್ಷಣ ಇಲ್ಲಿ ಹೆಡ್ಗೆ ಪ್ರೆಷರ್ ಆಗೋಯ್ತು. ಆಕ್ಚುಲಿ ಹೆಡ್ ಈ ಸೀಸನ್ ನೋಡ್ಬೇಕಂದ್ರೆ ಯಾವ್ದು ಏನಷ್ಟು ಆಡಿಲ್ಲ, ಯಾವ್ದೋ ಒಂದ್ 2 ಮ್ಯಾಚ್ ಆಡಿರ್ಬೋದು ಅಷ್ಟೇ. ಕನ್ಸಿಸ್ಟೆನ್ಸಿ ಅಂತೂ ಇಲ್ಲ ಹೆಡ್ಗೆ ಈ ಸೀಸನ್ ಅಲ್ಲಿ. ಯಾಕಂದ್ರೆ ಮೇಯ್ನ್ ಆಗಿ ಏನಂದ್ರೆ ಅವ್ರಿಗೆ ಕನ್ಸಿಸ್ಟೆನ್ಸಿ ಇಲ್ದಿರೋ ಕಾರಣ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬೆಂಚ್ ಮೇಲೆ ಕುಂಸಿ ಹಂಗೆ ಆಸ್ಟ್ರೇಲಿಯಾಗ್ ಬೆಂಚ್ ಮೇಲೆ ಕುಂತ್ಕೊಂಡು ಹೋಗ್ಬಿಡಪ್ಪ ಅಂತ ಕಳ್ಸ್ಕೊಟ್ರು RR ಟೀಮ್ ಅವರೆಲ್ಲ. ನೀನ್ ಹೋಗು ಅಂತ ಹಂಗೆ ಕ್ಲೀನ್ ಡೈರೆಕ್ಟ್ ವಿಕೆಟ್ ಹೊಡೀತು ಅವ್ನ್ಗೆ ಹೆಡ್ದು. 2-3 ಬಾಲ್ ಟ್ರೈ ಮಾಡ್ದ, ಆಗಿಲ್ಲ. ಕೊಟ್ಟ ಲಾಸ್ಟ್ ಬಾಲ್ ಕ್ಲೀನ್ ಆಗಿ ಸ್ಲಾಟ್ ಆಗೋಣ ಅಂತ ಹೋದ, ಸ್ಲಾಟ್ ಸಿಗತ್ತೆ ಅಂತ. ಬಟ್ ಸ್ಲಾಟ್ ಸಿಗ್ಲಿಲ್ಲ. ಸ್ಲೋ ಮೀಡಿಯಂ ಪೇಸರ್ ಆಗಿ ಬಂದು ಕ್ಲೀನ್ ಆಗಿ ವಿಕೆಟ್ ಹೊಡೆದು ಔಟ್ ಆಯ್ತು. ಆಮೇಲೆ ಕ್ಲಾಸನ್ ಬಂದ, ಕ್ಲಾಸನ್ನು ಹೊಂಟೋದ. ಕ್ಲಾಸನ್ಗಿಂತ ಮುಂಚೆ ಸಲೀಲ್ ಅರೋರಾ ಅನ್ನೋನ್ ಯಾರೋ ಬಂದ. ಸಲೀಲ್ ಅರೋರಾನೋ ಇನ್ನೊಬ್ಬ ಯಾರೋ ಪ್ಲೇಯರ್ ಬಂದ. ಆಕ್ಚುಲಿ ಅವ್ನ್ ಗೊತ್ತಿತ್ತು ನನ್ ಕೈಯಲ್ಲಿ ಆಗಲ್ಲ ಅಂತ. ಅವ್ನ್ 2 ಬಾಲ್ ವೇಸ್ಟ್ ಮಾಡ್ದಿರ ಬೇಗ ಔಟ್ ಆಗೋದ. ಆ ತರ ಅವನ್ಗೆ ಕಾನ್ಫಿಡೆಂಟ್ ಇರ್ಲಿಲ್ಲ. ಇವ್ರು ಯಾಕೆ ಕ್ಲಾಸನ್ನ ಕಳಿಸ್ಲಿಲ್ಲ ಅನ್ನೋದು ಅವ್ರಿಗೊಂದು ಮೈನಸ್ ಆಗಿರುತ್ತೆ. ಬಟ್ ಕ್ಲಾಸನ್ ಬಂದ್ಬಿಟ್ಟು ಎಲ್ಲಾ ಮ್ಯಾಚು ಇವ್ರಿಗೇನ್ ನಾನ್ ನಿಮ್ಗೇನ್ ಎಲ್ಲಾ ಮ್ಯಾಚು ಬಂದ್ಬಿಟ್ಟು ನಾನ್ ನಿಮ್ಗೆ ಆಡ್ಕೊಡ್ತೀನಿ ಅನ್ನೋದಕ್ಕೆ ಅವನೇನ್ ABD ಅಲ್ಲ. ಅದು ABD ಮಾತ್ರ ಸಾಧ್ಯ ಅದು ಆಡಕ್. ಆತರ ಕ್ಲಾಸನ್ ಬಂದ 15 ರನ್ ಹೊಡೆದ ಹೋದ. ಆಮೇಲೆ ನಿತೀಶ್ ಕುಮಾರ್ ರೆಡ್ಡಿ ಬಂದ, ಅವನೊಂದ್ 32 ರನ್ ಹೊಡೆದ ಹೋದ. ಸಲೀಲ್ ಅರೋರಾ ಬಂದ, ಅವನೊಂದ್ 27 ಎಷ್ಟೋ ಹೊಡೆದ ಹೋದ. ಸೊ ಎಲ್ಲಾ ರಿಸ್ಟ್ರಿಕ್ಟ್ ಮಾಡಕ್ ಹೋಗಿ ಏನಾಯ್ತು, ಜಾಸ್ತಿ ಹರ್ಕೋಬಾರ್ದು, ಜಾಸ್ತಿ ಕಿದಾಕ್ಬಿಡ್ತೀವಿ ಅಂತ ಈ ನನ್ ಮಕ್ಳು ಬಡ್ಕೊಂಡಿದ್ದಕ್ಕೆ ಹಿಂಗಾಗಿದ್ದು. ಏನಂದ್ರು ಇವ್ರು SRH ಫ್ಯಾನ್ಸ್, ನೀವು RCB ಅವರು 255 ನೋಡಿಯಕ್ಕಾಗಿಲ್ಲ, ಫಸ್ಟ್ ಪೊಸಿಷನ್ ಆಡಿದ್ರಿ ಅಂದ್ರು. ಇವ್ರು ಇವಾಗ ಗೆದ್ರು, ನಮ್ ಮೇಲ್ ಗೆದ್ರು, ನಾವ್ ಫಸ್ಟ್ ಪೊಸಿಷನ್ ಇಲ್ಲಿ ಇದ್ವಿ. ಇವಾಗ ಇವ್ರು ಗೆದ್ದಿ ಇಲ್ಲಿ ಬಂದ್ ಸೋತೋದ್ರಲ್ಲ, ಇವಾಗ ತಿರ್ಗಾ ಅವ್ರಿಗೊಂದ್ ಚಾನ್ಸ್ ಇದೆಯಾ? ಯಾವತ್ತೂನು ಗೆಲ್ಲೋದ್ ಇಂಪಾರ್ಟೆಂಟ್ ಅಲ್ಲ. ಕೆಲವೊಂದ್ಸತಿ ಸೋತ್ರೆ ಇನ್ನೊಂದ್ ಕಡೆ ನೀನ್ ಜೋರಾಗಿ ದೊಡ್ಡದಾಗೆ ಗೆಲ್ತಿ ಅನ್ನೋದು ಇಂಪಾರ್ಟೆಂಟ್ ಅನ್ನೋದು ನಮ್ RCB ಮತ್ತೆ SRH ಮ್ಯಾಚ್ ಇಂದ ನೋಡಿ ತಿಳ್ಕೊಬೇಕು. ಆಮೇಲೆ 197ಗೆ ಆಲ್ ಔಟ್ ಮಾಡಿ ಬಿಸಾಕ್ಬಿಟ್ರು SRH ಟೀಮ್ ನ. ಬಿಸಾಕಿ ಯಾವ್ಯಾವ ಫ್ಯಾನ್ಸ್ ಖುಷಿ ಆಗೋರು ಅಂದ್ರೆ CSK ಫ್ಯಾನ್ಸ್ ಖುಷಿ ಆಗೋರೆ, ಆಮೇಲೆ ನಮ್ಮ RCB ಫ್ಯಾನ್ಸ್ ಖುಷಿ ಆಗೋರೆ, ಎಲ್ಲೂ ಸಂಬಂಧ ಇಲ್ದಿರೋ MI ಫ್ಯಾನ್ಸ್ ಖುಷಿ ಆಗ್ಬಿಟ್ಟವ್ರೆ. ಈ ನನ್ ಮಕ್ಳು ಈ ದುರಂಕಾರಕ್ಕೇನೆ ಹೋಗಿದ್ದು ಒಳ್ಳೇದಾಯ್ತು ಬಿಡು ಅಂತ. ಅಂಡ್ ಪಂಜಾಬ್ ಅವರು ಅಷ್ಟೇ, ಯಾವತ್ತು ದುರಂಕಾರ ತೋರಿಸ್ಬಾರ್ದು ಅನ್ನೋದು ಅದಕ್ಕೇನೆ. ಸೊ SRH ಫ್ಯಾನ್ಸ್ ಹೇಳೋದು ಒಂದೇನೆ, ನೀವು ಸೆಲೆಬ್ರೇಟ್ ಮಾಡಿ, ಉರ್ಸಿ, ನಾವು ಉರ್ಸ್ತೀವಿ ಬೇಡ ಅನ್ನಲ್ಲ. ಆ ಉರ್ಸೋದು ತಕ್ಕಂಗಿರ್ಬೇಕು. ಇವಾಗ ನೀವು ಉರ್ಸ್ತೀರಾ ಅಂದ್ರೆ ನಿಮ್ ಪ್ಲೇಯರ್ಸ್ ಹಂಗೆ ಆಡ್ಬೇಕಲ್ವಾ. ಯಾವ್ದೋ ಒಂದ್ ಮ್ಯಾಚ್ ಆಡ್ಬಿಟ್ಟು ನಮ್ ಪುಲಿ ಬತ್ತಾನೆ ಹೊಡಿತಾನೆ ಅಂತೀರ, ಅವನು ಔಟ್ ಆಗೋದ, 0ಗೆ ಔಟ್ ಆದ ಅವನು ನಿಮ್ ಹೆಡ್. ಅವ್ನ್ ಬ್ಯಾಟಿಂಗ್ ನೆಟ್ಟಿಗೆ ಆಡಕ್ ಆಗ್ತಿಲ್ಲ ಪಾಪ. ಅವ್ನ ಬೆಂಚ್ ಮೇಲೆ ಕುಂಸಿ ಅಟ್ಲೀಸ್ಟ್ ಫೀಲ್ಡಿಂಗ್ ಅನ್ನ ಕರೆದಿದ್ರೆ ವಾರ್ಮ್ ಅಪ್ ಆಗ ಅವನೊಂದ್ 20-30 ರನ್ ಎಕ್ಸ್ಟ್ರಾ ವರ್ಕ್ ಕೊಟ್ಟಿರೋ ನಿಮ್ಗೆ, ಅವಾಗ ನಿಮ್ಗೆ ಒಂಚೂರು ಈಸಿ ಆಗಿರೋದು. ಇನ್ ಕ್ಲಾಸನ್ ಎಲ್ಲಾ ಮ್ಯಾಚ್ ಅವ್ನ ಕೈಯಲ್ಲಿ ಆಡಕ್ಕಾಗಲ್ಲ. ಆಕ್ಚುಲಿ ಕ್ಲಾಸನ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟವ್ನ SRH. ಇನ್ ಇಶಾನ್ ಕಿಶನ್ ಅವ್ನ್ MI ಮೇಲೆ ಆಡೋ ಅಂದ್ರೆ ನಾನ್ MI ನನ್ ಟೀಮ್ ಅನ್ನೋ ತರ ಅವ್ನಲ್ಲಿ ಆಡೋದೇ ಇಲ್ಲ ಅಂತಾನೆ. ಏನ್ರೋ ನಿಮ್ SRH ಅದೆಲ್ಲ. ಹೋಗಿ ಜ್ಯೂಸ್, ಆರೆಂಜ್ ಜ್ಯೂಸ್ ಅಲ್ವಾ ನೀವು ಆರೆಂಜ್ ಅಲ್ವಾ ನಿಮ್ದು? ಆರೆಂಜ್ ಆರ್ಮಿ ಇಲ್ಲ, ಆರೆಂಜ್ ಜ್ಯೂಸು ಬೇಡ ಬಿಡಿ, ನಿಮ್ಗೆ ಗೊತ್ತನ್ಸುತ್ತೆ ಏನ್ ಹೇಳಕ್ ಬಂದೆ. ಓಕೆ, ಬಾಯ್ ಗೈಸ್. ப்ளீஸ் மச்சான் சிரிக்காதடா டேய் மச்சான் இவங்க பொண்ணுங்க சிரிக்காதடா பாக்குறாங்க பாக்குறாங்கடா